ಸೊ ಹೌ ಡು ಯು ಡು ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವೇನಾದ್ರು ಹೊಸ ಗಾಡಿ ತಗೊಂತಿದ್ರೆ ಅಥವಾ ತಗೊಂಡಾಗಿದ್ರೆ ಆಲ್ರೆಡಿ ಈ ವಿಡಿಯೋನ ಮರಿದೇ ನೋಡಿ ಕಂಪ್ಲೀಟಾಗಿ. ಏನಕ್ಕಂದರೆ ನಿಮ್ಮ ಇಂಜಿನ್ ಹಾಳಾಗದೇ ಇರೋ ಥರ ನಾನು ಪಕ್ಕಾ ಒಂದು ರೋಡ್ ಮ್ಯಾಪ್ ಕೊಡ್ತೀನಿ, ಯಾವ ಥರ ಬ್ರೇಕ್ ಇನ್ ಮಾಡಬೇಕು ನಿಮ್ಮ ಇಂಜಿನ್ನ ಅಂತ. ಸೊ ಏನು ಬ್ರೇಕ್ ಇನ್ ಅಂತ ಅಂದರೆ ನೀವು ಗಾಡಿ ಹೊಸ ತಗೊಂಡಾಗ ಏನು ಪಿಸ್ಟನ್ಸು ಮತ್ತು ನಿಮ್ಮ ಇಂಜಿನ್ಗೆ ಏನು ಡಿಸೈನ್ ಮಾಡಿಬಿಟ್ಟು ಒಂದು ಶೇಪಲ್ಲಿ ಕಟ್ ಮಾಡಿರ್ತಾರೆ. ಆ ಶೇಪಲ್ಲಿ ಕಟ್ ಮಾಡಿದಾಗ ಕೆಲವೊಂದು ಇಂಪ್ಯೂರಿಟೀಸ್ಗಳು ಅಲ್ಲಲ್ಲೇ ಉಳ್ಕೊಂಡಿರುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ನೀವು ಮರ ಕಟ್ ಮಾಡಿದ್ರೆ ಮರದ ಡಸ್ಟ್ ಎಲ್ಲ ಅಲ್ಲಲ್ಲೇ ಉಳ್ಕೊಂಡಿರುತ್ತೆ ತಾನೆ. ಒಂದು ಸ್ವಲ್ಪ ಸೈಡಲ್ಲಿ ನೀವು ಹಿಂಗೆ ರಬ್ ಮಾಡಿದ್ರೆ ಮರದ ಪಾರ್ಟಿಕಲ್ಸ್ ಎಲ್ಲ ಅಂಟ್ಕೊಳ್ಳುತ್ತೆ ನಿಮ್ಮ ಕೈಗೆ, ಅದೆಲ್ಲ ಇಂಪ್ಯೂರಿಟೀಸ್ಗಳು. ಸೊ ಇಂಜಿನಲ್ಲೂ ಅದೇ ಥರ ಇಂಪ್ಯೂರಿಟೀಸ್ಗಳು ಇರುತ್ತೆ ಕೆಲವೊಂದು. ಆ ಇಂಪ್ಯೂರಿಟೀಸು ನೀವು ಫಾಸ್ಟಾಗೆಲ್ಲ ಹೋದಾಗ ನಿಮ್ಮ ಇಂಜಿನ್ ಡ್ಯಾಮೇಜ್ ಮಾಡೋ ಚಾನ್ಸಸ್ ಇರುತ್ತೆ. ಅದ್ರ ಜೊತೆಗೆ ಪಿಸ್ಟನ್ ಏನಿರುತ್ತೆ, ಪಿಸ್ಟನ್ ಮೂವ್ ಆಗ್ತಾ ಇರುತ್ತಲ್ಲ, ಸಿಲಿಂಡ್ರ್ ಹೆಡ್ಡಲ್ಲಿ ಪಿಸ್ಟನ್ ರಿಂಗ್ಸ್ ಅಂತ ಇರುತ್ತೆ. ಆ ಪಿಸ್ಟನ್ ರಿಂಗ್ಸು ಕರೆಕ್ಟಾಗಿ ಸೀಟ್ ಆಗಬೇಕು, ನಿಮ್ಮ ಇಂಜಿನ್ ಜೊತೆ ಕರೆಕ್ಟಾಗಿ ಬೈಂಡ್ ಆಗಬೇಕು. ಅದು ಓವರ್ ಹೀಟಲ್ಲಿ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ ನೀವು ಸ್ಪೀಡಾಗಿ ಹಾರ್ಡಾಗಿ ರೇವ್ ಮಾಡಿದ್ರೆ. ಸೊ ಆ ಪಿಸ್ಟನ್ ರಿಂಗ್ಸ್ ಕರೆಕ್ಟಾಗಿ ಸೀಟ್ ಆಗೋದ್ರಿಂದ ನಿಮ್ಮ ಗಾಡಿ ಸ್ಮೂತಾಗಿರುತ್ತೆ. ಲಾಂಗ್ ಟರ್ಮ್ ಎಫೆಕ್ಟ್ ಇವೆಲ್ಲ. ಗಾಡಿ ಸ್ಮೂತಾಗಿ ಫೀಲ್ ಆಗುತ್ತೆ ಎಷ್ಟು ಕಿಲೋಮೀಟ್ರ್ ಆದ್ರೂ. ಆಮೇಲೆ ಮೈಲೇಜು ಇಂಪ್ರೂವ್ ಆಗುತ್ತೆ ನಿಮ್ಮದು. ಮೈಲೇಜ್ ಎಲ್ಲ ಇಲ್ಲಿಂದನೇ ಫುಲ್ಲು ಕೆಡಕ್ಕೆ ಸ್ಟಾರ್ಟ್ ಆಗೋದು. ತಗೊಂಡ ತಕ್ಷಣ ಟಾಪ್ ಸ್ಪೀಡ್ಗಳು ಹೊಡಿತಾ ಇರ್ತಾರೆ, ತಗೊಂಡ ತಕ್ಷಣ ಎಕ್ಸಾಸ್ಟ್ ಹಾಕ್ಸ್ತಾರೆ. ಇವೆಲ್ಲ ಹಾಕ್ಸೋದ್ರಿಂದನೇ ನಿಮ್ಮ ಇಂಜಿನ್ ಬೇಗ ಡ್ಯಾಮೇಜ್ ಆಗೋದು. ಸೊ ಈ ಬ್ರೇಕಿಂಗ್ ಅನ್ನೋದನ್ನ ಒಂದು ನೀವು ಕರೆಕ್ಟಾಗಿ ಪ್ರಾಪರಾಗಿ ಪ್ರೊಫೆಷ್ನಲ್ ಆಗಿ ಮಾಡಿದ್ರೆ ನಿಮ್ಮ ಇಂಜಿನ್ ಲೈಫು ತುಂಬ ಸಖತ್ತಾಗಿರುತ್ತೆ. ಲಾಂಗ್ ಟರ್ಮ್ ಎಫೆಕ್ಟು ಇವೆಲ್ಲ. ಸ್ಟಾರ್ಟಿಂಗ್ ಏನು ಅನ್ಸಲ್ಲ ನಿಮಗೆ. ಸ್ಟಾರ್ಟಿಂಗ್ ತಗೊಂಡ ತಕ್ಷಣ ಒಂದು 150, 200 ಹಿಂಗೆಲ್ಲ ಚಚ್ಚಿದ್ರೆ ನೀವು ಇಂಜಿನ್ಗೆ ಒಂದು 5-10 ಕಿಲೋಮೀಟರ್ ತನಕ ಏನೂ ಆಗಲ್ಲ. ಬಟ್ ಲಾಂಗ್ ಟರ್ಮ್ ಎಫೆಕ್ಟು ಯಾವಾಗ 20,000 ಕ್ರಾಸ್ ಮಾಡ್ತೀರಾ ಆವಾಗಿಂದ ಸ್ಟಾರ್ಟ್ ಆಗುತ್ತೆ. ಸಖತ್ತು ಖರಾಬಾಗಿರೋ ಮೈಲೇಜ್ ಕೊಡೋದು ನಿಮಗೆ. ಈ ಥರ ಎಲ್ಲ ಮಾಡುತ್ತೆ ನಿಮಗೆ ನಿಮ್ಮ ಇಂಜಿನು. ಸೊ ಇದೆಲ್ಲ ಆಗಬಾರ್ದು ಅಂದರೆ ನಿಮಗೆ ಒಂದು ಪ್ರಾಪರ್ ಬ್ರೇಕಿಂಗ್ ಟಿಪ್ಸ್ ಕೊಡ್ತೀನಿ, ಯಾವ ಥರ ನೀವು ಬ್ರೇಕಿಂಗ್ ಮಾಡಬೇಕು ಇಂಜಿನ್ನ ಅಂತ. ಸೊ ಈ ವಿಡಿಯೋ ಕೊನೆವರೆಗೂ ನೋಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಗಾಡಿ ನೀವು ತೊಗೊಂಡು ಬಂದಾಗ ಸ್ಟಾರ್ಟಿಂಗ್ ಫೇಸು ಸಾಫ್ಟ್ ಬ್ರೇಕಿಂಗ್ ಫೇಸ್ ಅಂತ, ಇದು 0 to 500 ಕಿಲೋಮೀಟ್ರ್ ಸಾಫ್ಟ್ ಬ್ರೇಕಿಂಗ್ ಫೇಸ್ ಅಂತ ಇರುತ್ತೆ. ಈ ಸಾಫ್ಟ್ ಬ್ರೇಕಿಂಗ್ ಫೇಸಲ್ಲಿ ನೀವು ಥ್ರಾಟಲ್ನ ಯಾವುದೇ ರೀತಿ ಫುಲ್ಲು ಪೊಟೆನ್ಷಿಯಲ್ ಯೂಸ್ ಮಾಡೋಂಗೆ ಇಲ್ಲ. 20 to 30% ಯೂಸ್ ಮಾಡಿದ್ರೆ ತುಂಬ ಅಂದರೆ ತುಂಬ ಒಳ್ಳೆಯದು ನೀವು ಇಂಜಿನ್ಗೆ. ಆಮೇಲೆ RPM ಮೀಟ್ರ್ ಇಲ್ಲೇನು ಕಾಣ್ತಾ ಇದೆಯಲ್ಲ 7500, ನಂದು ಗಾಡಿದು ರೆಡ್ ಲೈನ್ ಇರೋದು. ಪ್ರತಿಯೊಂದು ಗಾಡಿಗೂ ಬೇರೆ ಬೇರೆ ರೆಡ್ ಲೈನ್ ಇರುತ್ತೆ. ಸೊ ನೀವು 4000 RPM ದಾಟಿಸ್ತಾ ಇದ್ರೆ ನಿಮ್ಮ ಇಂಜಿನ್ಗೆ ತುಂಬ ಒಳ್ಳೆಯದು. ನನ್ನ ಗಾಡೀಲಿ 4000ದಲ್ಲೇ 100ಅಲ್ಲಿ ಇರುತ್ತೆ. 4000 RPM ತಗೋದ್ರೆ 100ಅಲ್ಲಿ ಇರುತ್ತೆ ಸ್ಪೀಡು. 100 ತುಂಬ ಆಯಿತು ಗುರು. 100ಅಲ್ಲಿ ನೀವೇನಾದ್ರು ಆಕ್ಸಿಡೆಂಟ್ ಆದರೆ ಪಕ್ಕ ಸ್ಪಾಟೆಡ್ ಆಗೋ ಚಾನ್ಸಸ್ ಕೂಡ ಇರುತ್ತೆ, ನೀವೇನು ಸೇಫ್ಟಿ ಗೇರ್ಸ್ ಇಲ್ಲ ಅಂದರೆ. ಸೊ ಅಂಥ ಸ್ಪೀಡು ತುಂಬಾ ಆಯಿತು ಆ್ಯಕ್ಚುಲಿ. ಆ ಸ್ಪೀಡ್ಗಿಂತ ನೀವು ಜಾಸ್ತಿ ಎಕ್ಸೀಡ್ ಮಾಡದಿರೋದು 0 to 500 ಕಿಲೋಮೀಟ್ರಲ್ಲಿ ತುಂಬ ಅಂದರೆ ತುಂಬ ಒಳ್ಳೆಯದು. ಅದಾದಮೇಲೆ ಈ ಬ್ರೇಕಿಂಗ್ ಫೇಸಲ್ಲಿ, ಸಾಫ್ಟ್ ಬ್ರೇಕಿಂಗ್ ಫೇಸಲ್ಲಿ ನೀವು ಜಾಸ್ತಿ ಹೊತ್ತು ಹೈವೇ ರೈಡಿಂಗ್ ಮಾಡೋಂಗಿಲ್ಲ. ಅಂದರೆ ಒಂದು ಇವಾಗ 80-100 ಕಿಲೋಮೀಟರ್ಸ್ ನೀವು ಟ್ರಾವೆಲ್ ಮಾಡ್ತಾಯಿದ್ದೀರಾ ಅಂದರೆ 50 ಕಿಲೋಮೀಟ್ರಿಗೆ ಒಂದು ಸತಿ ಬ್ರೇಕ್ ತೊಗೊಳ್ಳಿ ಕಾನ್ಸ್ಟೆಂಟಾಗಿ. ಇವಾಗ ನಾನು 2000 RPM ಅಲ್ಲಿ ಕ್ರೂಸ್ ಮಾಡ್ತಾ ಇದ್ದೀನಿ ಅಂದರೆ ನೀವು 2000ಅಲ್ಲೇ ಕ್ರೂಸ್ ಮಾಡಬೇಡಿ. 0 to 500 ಕಿಲೋಮೀಟ್ರಲ್ಲಿ RPMನ ವೇರಿ ಮಾಡಿ. 2000 ಆಯಿತು, 2500ಗೆ ಹೋಗಿ, 2500 ಮೇಲೆ 3000ಗೆ ಹೋಗಿ, ಮತ್ತೆ 2500ಗೆ ಬನ್ನಿ. ಈ ಥರ ವೇರಿ ಮಾಡ್ತಾಯಿರಿ RPMನ. ಜಾಸ್ತಿ ಇಂಜಿನ್ ಓವರ್ ಹೀಟ್ ಆಗೋದು ಚಾನ್ಸಸ್ ಅವಾಗ ಕಡಿಮೆ ಆಗುತ್ತೆ ನೀವು ವೇರಿ ಮಾಡ್ತಾಯಿದ್ರೆ. ಇಂಜಿನ್ ಹೀಟ್ ಆಗುತ್ತೆ, ಸಡನ್ನಾಗಿ ನೀವು ಕಡಿಮೆಗೆ ಬಂದಾಗ ಕೂಲ್ ಆಗುತ್ತೆ, ಈ ಥರ ಆಗ್ತಾ ಇರುತ್ತೆ. ಸೊ ಇದಾಯಿತು ಸಾಫ್ಟ್ ಬ್ರೇಕಿಂಗ್ ಫೇಸು 0 to 500 ಕಿಲೋಮೀಟ್ರು. ನೆಕ್ಸ್ಟು ಬ್ರೇಕಿಂಗ್ ಫೇಸ್ ಬಂದು ಮಿಡಲ್ ಬ್ರೇಕಿಂಗ್ ಫೇಸ್ ಅಂತ. ಈ ಮಿಡಲ್ ಬ್ರೇಕಿಂಗ್ ಫೇಸ್ ಬಂದ್ಬಿಟ್ಟು 500ಇಂದ 1000 ಕಿಲೋಮೀಟ್ರ್ವರೆಗೂ 500 ಇಂಟರ್ವಲ್ ಆಯಿತು ಇವೆರಡರಲ್ಲಿ. 0 to 500 ಸಾಫ್ಟ್ ಬ್ರೇಕಿಂಗ್ ಫೇಸು, 500 to 1000 ಮಿಡಲ್ ಬ್ರೇಕಿಂಗ್ ಫೇಸು. ಮಿಡಲ್ ಬ್ರೇಕಿಂಗ್ ಫೇಸಲ್ಲಿ ನೀವು 500 ಆಗಲೇ ಕಡಿಮೆ ಫುಲ್ಲು ಥ್ರೋಟಲ್ ಕಡಿಮೆ ಕೊಟ್ಟು ಓಡಿಸಿರ್ತೀರ, 4000 RPM ಕ್ರಾಸ್ ಮಾಡಿರಲ್ಲ. ಇವಾಗ 500 ಆಯ್ತಲ್ಲ, ಸೊ ಸ್ವಲ್ಪ ಓಪನ್ ಮಾಡಿ ನಿಮ್ಮ ಇಂಜಿನ್ನ. 4000 ಮೇಂಟೈನ್ ಮಾಡ್ತಿದ್ದೀರಾ, 5000 ತನಕ ಹೋಗಿ ಸಾಕು. 4500, 5000 ತನಕ ಹೋಗಿ. ಅದಕ್ಕಿಂತ ಜಾಸ್ತಿ ನೀವು ಅವಾಯ್ಡ್ ಮಾಡಿದಷ್ಟು ನಿಮಗೆ ಒಳ್ಳೆಯದು, ನಿಮ್ಮ ಇಂಜಿನ್ಗೆ ಒಳ್ಳೆಯದು. 5000ಗೆ ಹೋಗ್ತಿದ್ದೀರಾ ಅಂದರೆ ನನ್ನ ಗಾಡೀಲಿ 5000 RPM ಅಲ್ಲಿ 120 ಇರುತ್ತೆ ಸ್ಪೀಡು. ಈ ಮಂಡ್ಯ ಟು ಮೈಸೂರು ಎಕ್ಸ್ಪ್ರೆಸ್ ಹೈವೇಲೆಲ್ಲ 100 ಲಾಸ್ಟು ಸ್ಪೀಡು. ಆದರೂ 120 ಹೋಗ್ತಿದ್ದೀರಾ ಅಂದರೆ ಅದು ತುಂಬಾ ಆಯಿತು. ಆಮೇಲೆ ಈ ಫೇಸಲ್ಲಿ ನೀವು ಫಸ್ಟ್ ಸರ್ವಿಸ್ ಮಾಡಿಸ್ಬೇಕಾಗಿರೋ ಫೇಸ್ ಇದು. ನನ್ನ ರಾಯಲ್ ಎನ್ಫೀಲ್ಡ್ GT 650 500 ಕಿಲೋಮೀಟ್ರ್ ಇಂಟರ್ವಲ್ಸಲ್ಲಿ ಇದಾಗೋದು, ಸರ್ವಿಸ್ ಆಗೋದು. ಅಂದರೆ ಫಸ್ಟ್ ಸರ್ವಿಸ್ ಮಾತ್ರ 500, ಸೆಕೆಂಡ್ ಸರ್ವಿಸ್ ಎಲ್ಲ 5000 ಇಂಟರ್ವಲ್ಗೆ ಒನ್ಸು. ಸೆಕೆಂಡ್ ಸರ್ವಿಸ್ 5000, ಥರ್ಡ್ ಸರ್ವಿಸ್ 10,000, ಆ ಥರ 5000 ಕಿಲೋಮೀಟ್ರ್ ಇಂಟರ್ವಲ್ಗೆ ಒಂದೊಂದು ಸರ್ವಿಸ್ ಆಗೋದು. ಬಟ್ ತುಂಬ ಬೈಕ್ಸ್ಗಳಿಗೆ 1000 ಕಿಲೋಮೀಟ್ರ್ ಇಂಟರ್ವಲ್ ಕೊಟ್ಟಿರ್ತಾನೆ. 1000 ಕಿಲೋಮೀಟ್ರಿಗೆ ಫಸ್ಟ್ ಸರ್ವಿಸ್ ಆಗೋದು.
ಸೊ ನೀವು ಇದೇ ಫೇಸಲ್ಲಿ ಮಿಡಲ್ ಬ್ರೇಕಿಂಗ್ ಫೇಸ್ ಅದೇನೆ ನೀವು 1000 ಕಿಲೋಮೀಟ್ರ್ ಸರ್ವಿಸ್ನ ಮಾಡಿಸ್ತೀರಾ ಅಥವಾ 500 ಕಿಲೋಮೀಟ್ರ್ ಸರ್ವಿಸ್ನ ಮಾಡಿಸ್ತೀರಾ. ಈ ಸರ್ವಿಸ್ನ ಮಾಡಿಸಿದಾಗ ಪ್ರಾಪರ್ ಟೈಮಿಗೆ ಮಾಡಿಸಿ, ಇದನ್ನು ಮರಿಬೇಡಿ. ಕರೆಕ್ಟ್ ಟೈಮಿಗೆ ನೀವೇನು ಇರುತ್ತೆ ಸರ್ವಿಸ್ ಅದನ್ನು ಮಾಡಿಸ್ಕೊಳ್ಳಿ. ಅದಾದಮೇಲೆ ಫುಲ್ಲಿ ಸಿಂಥೆಟಿಕ್ ಆಯಿಲ್ಗೆ ಹೋಗೋಕ್ಕೆ ಹೋಗಬೇಡಿ. ಕಂಪ್ನಿ ರೆಕಮೆಂಡೇಷನ್ ಏನು ಆಯಿಲ್ ಇರುತ್ತೆ ಅದಕ್ಕೆ ಹೋಗಿ. ನನ್ನ GT650ಗೆ ಇದು ಕಂಪ್ನಿ ರೆಕಮೆಂಡೆಡೇ ಫುಲ್ಲಿ ಸಿಂಥೆಟಿಕ್ ಆಯಿಲು. ಸ್ಟಾಕಲ್ಲಿ ಬರೋದೇ ಫುಲ್ಲಿ ಸಿಂಥೆಟಿಕ್ ಆಯಿಲು. ಸೊ ಅದರಿಂದ ಫುಲ್ಲಿ ಸಿಂಥೆಟಿಕ್ ಆಯಿಲೇ ಹಾಕ್ಸ್ಬೇಕು GT ಮತ್ತು ಹೈ ಕಂಪ್ರೆಷನ್ ಇರೋ ಇದಕ್ಕೆ ಮಾತ್ರ. ಇಲ್ಲಾಂದರೆ ಸ್ಟಾರ್ಟಿಂಗೆ ನೀವು ಫುಲ್ ಸಿಂಥೆಟಿಕ್ ಆಯಿಲ್ಗೆ ಹೋಗಬೇಡಿ. ಫುಲ್ ಸಿಂಥೆಟಿಕ್ ಆ್ಯಕ್ಚುಲಿ ಪರ್ಫಾರ್ಮೆನ್ಸ್ ಇನ್ಕ್ರೀಸ್ ಮಾಡುತ್ತೆ. ಹಾಗೆ ಅಂದ್ಬಿಟ್ಟು ಸ್ಟಾರ್ಟಿಂಗೆ ಹೋಗೋಕ್ಕೆ ಹೋದರೆ ಅದು ಬ್ರೇಕಿನಲ್ಲಿ ಅಫೆಕ್ಟ್ ಆಗುತ್ತೆ ನಿಮಗೆ. ಆಮೇಲೆ ನೀವು 50% ಥ್ರೋಟಲ್ನ ಯೂಸ್ ಮಾಡ್ಬೋದು ಈ ಬ್ರೇಕಿನ್ ಫೇಸಲ್ಲಿ. ಅದಾದಮೇಲೆ ನೆಕ್ಸ್ಟ್ ಬ್ರೇಕಿನ್ ಫೇಸ್ ಬಂದ್ಬಿಟ್ಟು ಫೈನಲ್ ಬ್ರೇಕಿನ್ ಫೇಸ್ ಅಂತ. ಇದು 1000 ಇಂದ 2000 ಕಿಲೋಮೀಟ್ರ್ವರೆಗೆ ಇರುತ್ತೆ. 2000 ಆದಮೇಲೆ ನಿಮ್ಮದು ಬ್ರೇಕಿನ್ ಫೇಸ್ ಕಂಪ್ಲೀಟ್ ಆಗುತ್ತೆ ಫುಲ್ಲು. ಹಂಗೆ ಅಂದ್ಬಿಟ್ಟು ಅವಾಗಲೂ ಫುಲ್ ಓಪನ್ ಮಾಡೋಕ್ಕೆ ಹೋಗ್ಬೇಡಿ ಇಂಜಿನ್ನ. ಈ ಬ್ರೇಕಿನ್ ಫೇಸಲ್ಲಿ ನೀವು ಆಲ್ಮೋಸ್ಟ್ ಒಂದು 70 to 80% ಥ್ರೋಟಲ್ನ ಯೂಸ್ ಮಾಡ್ಬೋದು. ಅಂದರೆ ಒಂದು 6000 RPM ತನಕ ರೀಚ್ ಆಗ್ಬೋದು ನೀವು. ನಂದು ಇರೋದೇ 7.5 ರೆಡ್ ಲೈನು. ಬಟ್ ನಿಮ್ದೇನಾದರೂ 9000 ಪ್ಲಸ್ ಇದ್ದರೆ RPM ರೆಡ್ ಲೈನ್ ರೇಂಜು, ನೀವು 7000 ತನಕನೂ ಹೋಗ್ಬೋದು ಬೇಕಾದರೆ. ಬಟ್ ನೆನ್ಪಿಟ್ಕೊಳ್ಳಿ 80%ಗಿಂತ ಜಾಸ್ತಿ ಥ್ರೋಟಲ್ನ ಯೂಸ್ ಮಾಡಬೇಡಿ. ಆಮೇಲೆ ಇಂಜಿನ್ ಬ್ರೇಕಿಂಗ್ ಯೂಸ್ ಮಾಡೋದನ್ನ ಸ್ಟಾರ್ಟ್ ಮಾಡಿ. ಇಂಜಿನ್ ಬ್ರೇಕಿಂಗ್ ಬಗ್ಗೆ ನಾನು ಒಂದು ಡೀಟೇಲ್ಡ್ ವೀಡಿಯೋ ಮಾಡ್ತೀನಿ. ಇಂಜಿನ್ ಬ್ರೇಕಿಂಗ್ ಯೂಸ್ ಮಾಡಿದ್ರೆ ಅಂದರೆ ಅಷ್ಟೊಂದು ಜಾಸ್ತಿನೂ ಇಂಜಿನ್ ಬ್ರೇಕಿಂಗ್ ಯೂಸ್ ಮಾಡಬೇಡಿ. ರೆಡ್ ಲೈನ್ ಹೊಡಿಯೋಷ್ಟೆಲ್ಲ ಜಾಸ್ತಿ ಹೈ RPMs ಹೊಡಿಯೋಷ್ಟು ಇಂಜಿನ್ ಬ್ರೇಕಿಂಗ್ ಮಾಡಬಾರ್ದು. ಅದು ಇಂಜಿನ್ ಡ್ಯಾಮೇಜ್ ಆಗುತ್ತೆ ನಿಮಗೆ. ಒಂದು ಸ್ಲೈಟಾಗಿ ಇಂಜಿನ್ ಬ್ರೇಕಿಂಗ್ ಯೂಸ್ ಮಾಡಿದ್ರೆ ಅದರಿಂದ ಪ್ರಾಪರ್ ಪಿಸ್ಟನ್ ರಿಂಗ್ಸ್ ಎಲ್ಲ ಸೀಟ್ ಆಗುತ್ತೆ ನಿಮ್ಮ ಇಂಜಿನಲ್ಲಿ. ಆಮೇಲೆ ನೀವೇನೇ ಪರ್ಫಾರ್ಮೆನ್ಸ್ ಮೋಡ್ಸ್ ಮಾಡಿಸ್ಬೇಕಂದ್ರೂ ಆಫ್ಟರ್ ಮಾರ್ಕೆಟ್ ಎಕ್ಸಾಸ್ಟು, ಏರ್ ಫಿಲ್ಟ್ರು, ಟ್ಯೂನಿಂಗು ಇದೆಲ್ಲ ಏನೇ ಮಾಡಿಸ್ಬೇಕಂದ್ರೂ ನೆನ್ಪಿಟ್ಕೊಳ್ಳಿ ಬ್ರೇಕಿನ್ ಆಗಲೇಬೇಕು ನಿಮ್ಮ ಇಂಜಿನು. ಬ್ರೇಕಿನ್ ಆಗಿರಲಿಲ್ಲ ಅಂದರೆ ಫುಲ್ಲು ಕೆಟ್ಟದಾಗುತ್ತೆ ಮುಂದಕ್ಕೆ ಓವರ್ ದ ಲಾಂಗ್ ಟೈಮ್ ಪೀರಿಯಡು. ಸಖತ್ತು ಕೆಟ್ಟದಾಗಿ ಪರ್ಫಾರ್ಮ್ ಮಾಡುತ್ತೆ ನಿಮ್ಮ ಇಂಜಿನು. ಬೇಗ ವೇರ್ ಆ್ಯಂಡ್ ಟೈರ್ ಆಗಿ ಫುಲ್ ಎಲ್ಲ ಪಾರ್ಟ್ಸ್ ಎಲ್ಲ ನೀವು ಮತ್ತೆ ರೀಬಿಲ್ಡ್ ಮಾಡಬೇಕಾಗುತ್ತೆ ಹೊಸ ಇಂಜಿನ್ ಥರನೇ. ಸೊ ಈ 3 ಸ್ಟೇಜ್ ನೀವೇನು ತಿಳ್ಕೊಂಡ್ರಿ ಇದನ್ನು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ನಿಮ್ಮ ಇಂಜಿನ್ ಹೆಲ್ತು ಸಖತ್ತಾಗಿರುತ್ತೆ ಗುರು. ಆಮೇಲೆ ಒಂದು ಕಾಮನ್ ಥಿಂಗ್ಸ್ನ ಹೇಳ್ತೀನಿ ಈ 3 ಫೇಸಲ್ಲೂ ನೀವೇನು ಫಾಲೋ ಮಾಡಬೇಕು ಈ 3 ಫೇಸಲ್ಲೂ ಅಂತ. ಫಸ್ಟು ಸ್ಟಾರ್ಟಿಂಗಲ್ಲೇ ಇಂಜಿನ್ ಬ್ರೇಕಿಂಗ್ ಯೂಸ್ ಮಾಡಿ, ಸ್ಲೈಟಾಗಿ ಯೂಸ್ ಮಾಡಿ, ಜಾಸ್ತಿ ಓವರಾಗೂ ಯೂಸ್ ಮಾಡಬಾರ್ದು ಇಂಜಿನ್ ಬ್ರೇಕಿಂಗ್ನ. ಇದರಿಂದ ನಾನು ಆಗಲೇ ಹೇಳ್ದಂಗೆ ಪಿಸ್ಟನ್ ರಿಂಗ್ಸು ಸೀಟ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಅದಾದಮೇಲೆ ಕಾನ್ಸ್ಟೆಂಟ್ ಹೈವೇ ರೈಡಿಂಗ್ಸ್ನ ಅವಾಯ್ಡ್ ಮಾಡಿ. ನೀವು ಫೈನಲ್ ಬ್ರೇಕಿಂಗ್ ಫೇಸಲ್ಲಿ ಹೈವೇ ರೈಡಿಂಗ್ಸ್ ತೊಗೊಬೋದು, ಟೂರಿಂಗ್ ಎಲ್ಲ ಹೋಗ್ಬೋದು. ನಾನು ತೋರಿಸ್ತೀನಿ. 1700 ಕಿಲೋಮೀಟರ್ಸ್ ಓಡಿದೆ ಇವಾಗ. ನಂದು ಆಲ್ಮೋಸ್ಟ್ ಇನ್ನೇನು ಬ್ರೇಕಿಂಗ್ ಕಂಪ್ಲೀಟ್ ಆಗ್ತಾಯಿದೆ ನನ್ನ ಗಾಡಿ. ಸೊ ಇವಾಗ ನಾನು ಹೈವೇ ರೈಡ್ ಎಲ್ಲ ಆರಾಮಾಗಿ ಮಾಡ್ಬೋದು. ಯಾವುದೇ ಥರ ರಿಸ್ಟ್ರಿಕ್ಷನ್ ಮಾಡೋ ಅವಶ್ಯಕತೆ ಇಲ್ಲ ನನ್ನ ಇಂಜಿನ್ಗೆ. ಬಟ್ ಇನ್ನೂ ನಾನು ರೆಡ್ ಲೈನ್ ಎಲ್ಲ ಟಚ್ ಮಾಡಿಲ್ಲ. 2000 ಆದಮೇಲೆ ನಾನು ರೆಡ್ ಲೈನ್ ಮಾಡಬೇಕು ಅಂತಿದ್ದೀನಿ. ಆಮೇಲೆ ಪೋಸ್ಟ್ ಫೈನಲ್ ಬ್ರೇಕಿನ್ ಫೇಸ್ ಆದಮೇಲೆ ಅಂದರೆ 2000 ಕಿಲೋಮೀಟ್ರ್ ಆದಮೇಲೆ ಏನೇನು ಮಾಡ್ಬೋದು ಅಂದರೆ ನೀವು ಆವಾಗಲೂ ಒಕೇಶ್ನಲ್ ರೆಡ್ ಲೈನ್ಸ್ನ ನೀವು ಟಚ್ ಮಾಡ್ಬೋದು. ಬಟ್ ಕಾನ್ಸ್ಟೆಂಟ್ ರೆಡ್ ಲೈನ್ ಎಲ್ಲ ಹೊಡಿಯೋಕೆ ಹೋಗಬೇಡಿ. ಒಂದು ಸೆಕೆಂಡ್ ಸರ್ವಿಸ್ ಅಂದರೆ ಈ ಗಾಡಿಗೆ 5000 ಇಂಟರ್ವಲಲ್ಲಿ ಸೆಕೆಂಡ್ ಸರ್ವಿಸ್ ಇರೋದು. ಸೊ ನಾನು 5000 ಆಗೋವರೆಗೂ ಕಾನ್ಸ್ಟೆಂಟ್ ರೆಡ್ ಲೈನ್ ಎಲ್ಲ ಹೊಡಿಯೋಕೆ ಹೋಗಲ್ಲ. ಒಕೇಶ್ನಲಾಗಿ ಅವಾಗ ಒಂದು ರೆಡ್ ಲೈನ್ ಹೊಡೆದ್ರೆ ಏನೂ ಪ್ರಾಬ್ಲಮ್ ಆಗಲ್ಲ ನಿಮ್ಮ ಇಂಜಿನ್ಗೆ. ಒಕೇಶ್ನಲ್ ಹೊಡಿತಾ ಇದ್ದರೆ ಅದು ಕೂಡ ಸ್ಟ್ರೆಸ್ ಆಗುತ್ತೆ. ಸೆಕೆಂಡ್ ಆಯಿಲ್ ಚೇಂಜ್ ಆಗೋವರೆಗೂ ಕಾಯಿರಿ. ಸೆಕೆಂಡ್ ಸರ್ವಿಸಲ್ಲಿ ಯಾವಾಗ ಆಯಿಲ್ ಚೇಂಜ್ ಆಗುತ್ತೆ ಆವಾಗ ನಿಮ್ಮ ಬೈಕಲ್ಲಿರೋ ಫುಲ್ ಪೊಟೆನ್ಷಿಯಲ್ ಏನೇನಿದೆ ಎಲ್ಲನೂ ಕಿತ್ತು ಯೂಸ್ ಮಾಡ್ಬೋದು ನೀವು. ಅದಾದಮೇಲೆ ಇಂಜಿನ್ ಲಗ್ ಮಾಡೋಕ್ಕೆ ಬಿಡಬೇಡಿ. ಇಂಜಿನ್ ಲಗ್ಗಿಂಗ್ ಅಂದರೆ ಏನು ನಾನು ತೋರಿಸ್ತೀನಿ ರೀ. ಇವಾಗ ನಾನು ಹೈಯರ್ ಗೇರಲ್ಲಿ 6th ಗೇರಲ್ಲಿ ಇದ್ದೀನಿ. ಬಟ್ 50 ಸ್ಪೀಡಲ್ಲಿ ಇದ್ದೀನಿ. ಇವಾಗ ನೀವು ಇನ್ನೂ ಕಡಿಮೆಗೆ ಬಂದರೆ ಇದರಲ್ಲಿ ಟಾರ್ಕ್ ಜಾಸ್ತಿ ಇರೋದ್ರಿಂದ ಅಷ್ಟೊಂದು ಲಗ್ ಆಗಲ್ಲ. ಇವಾಗ ಲಗ್ಗಿಂಗ್ ಒರಿಜಿನಲ್ ಲಗ್ಗಿಂಗ್ ಅಂದರೆ ಏನು ಅಂತ ತೋರಿಸ್ತೀನಿ ರೀ. ಫುಲ್ಲು ಕಡಿಮೆಗೆ ಬಂದೆ ಇವಾಗ. ನಾನು ಒಂದು 35 ಇದೆ ಸ್ಪೀಡು. ಇವಾಗ ನಾನು ಥ್ರಾಟಲ್ ಕೊಟ್ಟರೆ ನೋಡಿ ಟಕ 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 ಅಂತ ಸೌಂಡ್ ಬರ್ತಾ ಇದೆ. ಇದು ಇಂಜಿನ್ ಲಗ್ಗಿಂಗ್ ಅಂತ ಇದನ್ನು ಕರೆಯೋದು. ನೀವು ಕಡಿಮೆ ಸ್ಪೀಡಲ್ಲಿ ಜಾಸ್ತಿ ಗೇರಲ್ಲಿ ಓಡಿಸ್ಬಾರ್ದು ಇಂಜಿನ್ನ. ಆವಾಗ ಇಂಜಿನ್ ಲಗ್ಗಿಂಗ್ ಆಗಿ ಇಂಜಿನ್ ಸ್ಟ್ರೆಸ್ ಬೀಳುತ್ತೆ ಜಾಸ್ತಿ. ಇಂಜಿನ್ ಸ್ಟ್ರೆಸ್ ಆದ್ರೂ ನಿಮ್ಮದು ಬ್ರೇಕಿಂಗ್ ಕರೆಕ್ಟಾಗಿ ಆಗಲ್ಲ. ವೇರ್ ಆ್ಯಂಡ್ ಟೈರ್ ಜಾಸ್ತಿ ಆಗುತ್ತೆ ಪಾರ್ಟ್ಸ್ದು. ಸೊ ಈ ಪಾಯಿಂಟ್ಸ್ನೆಲ್ಲ ಫಾಲೋ ಮಾಡಿದ್ರೆ ನಿಮ್ಮ ಇಂಜಿನು ಪ್ರಾಪರ್ ಬ್ರೇಕಿಂಗ್ ಆಗಿರುತ್ತೆ. ನಿಮ್ಮ ಇಂಜಿನ್ ಫುಲ್ ರೆಡಿಯಾಗಿರುತ್ತೆ ವಾರ್ ಅಂದರೆ ಐ ಮೀನ್ ಹೈವೇಸಲ್ಲಿ ಫುಲ್ ಪೊಟೆನ್ಷಿಯಲ್ ಯೂಸ್ ಮಾಡೋಕ್ಕೆ. ಸ್ಟಾರ್ಟಿಂಗ್ ನೀವು ಹೊಸ ಗಾಡಿ ತಗೊಂಡಾಗ ಒಂದು 2000 to 3000 ಕಿಲೋಮೀಟ್ರು ಇಂಜಿನ್ ಓಪನ್ ಮಾಡೋದನ್ನ ಮರ್ತುಬಿಡಿ. ನೀವು ಬರೀ ಬ್ರೇಕಿಂಗ್ ಮೇಲೆ ಫೋಕಸ್ ಮಾಡಿ ಜಾಸ್ತಿ.
ಎಕ್ಸೈಟ್ಮೆಂಟ್ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡ್ರೆ ಲಾಂಗ್ ಟರ್ಮಲ್ಲಿ ಒಳ್ಳೆ ಬೆನಿಫಿಟ್ ಕೊಡುತ್ತೆ ನಿಮ್ಮ ಇಂಜಿನ್. ನಿಮಗೆ ಜಾಸ್ತಿ ಖರ್ಚು ಮಾಡಿಸಲ್ಲ. ಮೈಲೇಜು ಅಷ್ಟೇ, ಮೈಲೇಜು ಇದರಿಂದನೇ ಬೇಗ ಅಫೆಕ್ಟ್ ಆಗೋದು. ಸ್ಟಾರ್ಟಿಂಗೆ ತಗೊಂಡು ಟಾಪ್ ಸ್ಪೀಡು ಇದೆಲ್ಲ ಹೊಡೆದ್ರೆ ನಿಮ್ಮ ಮೈಲೇಜ್ ಸಿಗೋದೇ ಇಲ್ಲ ಕೊನೆಗೆ. ಸೊ ಇಷ್ಟೇ ಗೈಸ್ ಈ ವಿಡಿಯೋಗೆ. ನಿಮ್ಗೆ ಈ ವಿಡಿಯೋ ಇನ್ಫಾರ್ಮೇಟಿವ್ ಅನಿಸುತ್ತೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಟಿಪ್ಸ್ಗಳು ಬರ್ತಾ ಇರುತ್ತೆ ನಿಮಗೆ ನನ್ನ ಚಾನಲಲ್ಲಿ. GT ರಿಲೇಟೆಡು ಬರ್ತಾ ಇರುತ್ತೆ, ಈ ಥರ ಟಿಪ್ಸು ಬರ್ತಾ ಇರುತ್ತೆ. ಮತ್ತು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋಲಿ ಅಷ್ಟೇ.